ನಗರದ ಸೌಜನ್ಯ ಹತ್ಯೆ ಮತ್ತು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿರುವ ಯೂಟ್ಯೂಬರ್ ದೂತ ಚಾನೆಲ್ನ ಎಂಡಿ ಸಮೀರ್ ಅವರು ಇದೀಗ ಗಂಭೀರ ಕಾನೂನಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ನ್ಯಾಯಾಲಯದ ತಡೆಯಾಜ್ಞೆ ಇರೋದರ ನಡುವೆಯೂ ಕೂಡ ಮತ್ತೆ ವಿವಾದಾತ್ಮಕ ವಿಷಯವನ್ನು ಒಳಗೊಂಡ ಎರಡನೇ ವಿಡಿಯೋವನ್ನ ಬಿಡುಗಡೆ ಮಾಡಿದ ಕಾರಣ ಅವರ ವಿರುದ್ಧ 10 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಲಾಗಿದೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಗುರಿಯಾಗಿಸಿಕೊಂಡು ಎಂಡಿ ಸಮೀರ್ ಹಿಂದಿನ ವಿಡಿಯೋಗಳಲ್ಲಿ ಅಪ್ರಾಮಾಣಿಕ ಮಾಹಿತಿಯನ್ನ ಹರಡಿದ್ದಾರೆ ಎಂಬ ಆರೋಪ ಇದೆ. ಇನ್ನು ಈ ಹಿಂದೆ ನ್ಯಾಯಾಲಯ ಈ ವಿಷಯದಲ್ಲಿ ಯಾವುದೇ ಹೊಸ ವಿಡಿಯೋಗಳನ್ನ ಇನ್ನು ಮುಂದೆ ಬಿಡುಗಡೆ ಮಾಡಬಾರದು ಅಂತ ತಡೆಯಾಜ್ಞೆ ನೀಡಿತ್ತು. ಆದರೂ ಕೂಡ ಈ ಆದೇಶವನ್ನ ಉಲ್ಲಂಘಿಸಿ ಮತ್ತೊಂದು ವಿಡಿಯೋ ಬಿಡುಗಡೆ ಮಾಡಿರೋದ್ರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನ್ಯಾಯಾಧೀಶರು ವಿವಾದಿತ ವಿಡಿಯೋವನ್ನ ತಕ್ಷಣ ಯೂಟ್ಯೂಬ್ನಿಂದ ತೆಗೆದುಹಾಕುವಂತೆ ನಿರ್ದೇಶನ ನೀಡಿದ್ದಾರೆ. ಹಾಗೆ ಈ ಪ್ರಕರಣದ ಮುಂದಿನ ವಿಚಾರಣೆ ಜೂನ್ 9ರಂದು ನಡೆಯಲಿದೆ. ಈ ನಡುವೆ ಸಮೀರ್ ಪ್ರತಿಕ್ರಿಯೆ ನೀಡಬೇಕಾಗಿರುತ್ತದೆ ಮತ್ತು ಅವರ ಪ್ರತಿಕ್ರಿಯೆ ಕುರಿತಂತೆ ಮುಂದಿನ ಕ್ರಮವನ್ನ ನಿರ್ಧರಿಸಲಾಗುತ್ತೆ.